ಹಾಯ್ ಗೈಸ್, ಇವತ್ತಿಂದ ಕ್ರಿಪ್ಟೋದಲ್ಲಿ ಬೇರೆ ಬೇರೆ ಟಾಪಿಕ್ಸ್ನ ಬೇಸ್ ಮಾಡಿಕೊಂಡು ಕ್ರಿಪ್ಟೋ ನಾಲೆಜ್ ಅಂತ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಕ್ರಿಪ್ಟೋ ವ್ಯಾಲೆಟ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ. ಈ ಕ್ರಿಪ್ಟೋ ವ್ಯಾಲೆಟ್ ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ನಮ್ಮ ಹತ್ರ ಇರೋ ದುಡ್ಡನ್ನ ಯಾವ ರೀತಿ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ತೀವೋ ಅದೇ ರೀತಿ ನಮ್ಮ ಹತ್ರ ಇರೋ ಪ್ರತಿಯೊಂದು ಕ್ರಿಪ್ಟೋನು ಒಂದ್ ಜಾಗದಲ್ಲಿ ಸ್ಟೋರ್ ಮಾಡ್ಬೇಕು. ಇದಕ್ಕೆ ಈ ಕ್ರಿಪ್ಟೋ ವ್ಯಾಲೆಟ್ ಅನ್ನೋದು ಯೂಸ್ ಆಗುತ್ತೆ. ಇವಾಗ ಬ್ಯಾಂಕಿಗೂ ಮತ್ತು ಕ್ರಿಪ್ಟೋ ವ್ಯಾಲೆಟ್ಗೆ ಡಿಫ್ರೆನ್ಸಸ್ ನೋಡೋಣ. ಬ್ಯಾಂಕ್ ಬಂದ್ಬಿಟ್ಟು ಸೆಂಟ್ರಲೈಸ್ಡ್ ಸಿಸ್ಟಮ್. ಈ ಬ್ಯಾಂಕ್ ಅಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಒಂದ್ ವೇಳೆ ನಾವು ಬ್ಯಾಂಕ್ ಅಲ್ಲಿ ಸೇವ್ ಮಾಡಿರೋ ದುಡ್ಡು ಏನಾದ್ರು ಹೋಯ್ತು ಅಂದ್ರೆ ಅದ್ರ ಫುಲ್ ಜವಾಬ್ದಾರಿ ಬಂದ್ಬಿಟ್ಟು ಬ್ಯಾಂಕ್ದೇ ಆಗಿರುತ್ತೆ. ಒಂದ್ ವೇಳೆ ನಾವು ಬ್ಯಾಂಕಿನ ಡೀಟೇಲ್ಸ್ ಏನಾದ್ರು ಮರ್ತೋದ್ರು ಅಥವಾ ಪಾಸ್ವರ್ಡ್ ಏನಾದ್ರು ಗೊತ್ತಿಲ್ದಲ್ಲ ಇದ್ರೆ ಬ್ಯಾಂಕ್ ಹೋಗ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ನ ತಿಳ್ಕೊಬಹುದು ಮತ್ತೆ ಪಾಸ್ವರ್ಡ್ ನ ಕೂಡ ಚೇಂಜ್ ಮಾಡಿಸಬಹುದು. ಕ್ರಿಪ್ಟೋ ವ್ಯಾಲೆಟ್ ಸೈಡ್ ಬಂದ್ರೆ ಇದು ಬಂದ್ಬಿಟ್ಟು ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಇದನ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ KYC ಆಗ್ಲಿ ಪರ್ಸನಲ್ ಡೀಟೇಲ್ಸ್ ಆಗ್ಲಿ ಕೊಡ್ಬೇಕಿಲ್ಲ, ಫ್ರೀ ಆಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ನಾವು ಬೇರೆ ಯಾರು ಕ್ರಿಪ್ಟೋ ಕಳಿಸ್ಬೇಕಾದ್ರೆ ಆ ಅಡ್ರೆಸ್ ನ ಒಂದಕ್ಕೆ ಎರಡು ಸಲ ಚೆಕ್ ಮಾಡ್ಕೊಂಡು ಸೆಂಡ್ ಮಾಡಬೇಕು. ಏನಕ್ಕಂದ್ರೆ ಒಂದ್ಸಲಿಗೆ ಹೋಗಿರೋ ಕ್ರಿಪ್ಟೋ ಮತ್ತೆ ರಿಟರ್ನ್ ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ನೀವೇನಾದ್ರು ರಾಂಗ್ ಅಡ್ರೆಸ್ ಕಳ್ಸಿದ್ರೆ ಆ ಕ್ರಿಪ್ಟೋ ಇನ್ನ ಓದಂಗೆ. ಒಂದ್ ವೇಳೆ ನೀವು ಸೇವ್ ಮಾಡಿರೋ ಸೀಡ್ ಪ್ರೈಸಸ್ ಮರ್ತವ್ರೆ ಅದನ್ನ ರಿಕವರ್ ಮಾಡೋದು ಅಸಾಧ್ಯ. ಇವಾಗ ಕ್ರಿಪ್ಟೋ ವ್ಯಾಲೆಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ನೋಡೋಣ. ಪ್ರೆಸೆಂಟ್ ಇರೋದ್ರಲ್ಲಿ ಮೆಟಾಮಾಸ್ಕ್ ಮತ್ತೆ ಟ್ರಸ್ಟ್ ವಾಲೆಟ್ ಟಾಪ್ ಕ್ರಿಪ್ಟೋ ವ್ಯಾಲೆಟ್ಸ್. ಇದರಲ್ಲಿ ಇವಾಗ ಮೆಟಾಮಾಸ್ಕ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ನೋಡೋಣ. ಫಸ್ಟ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಸರ್ಚ್ ಅಲ್ಲಿ ಮೆಟಾಮಾಸ್ಕ್ ಅಂತ ಸರ್ಚ್ ಮಾಡಿ ಆಪ್ ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಆಪ್ ಇನ್ಸ್ಟಾಲ್ ಆದ್ಮೇಲೆ ಓಪನ್ ಮಾಡ್ಬಿಟ್ಟು ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕ್ರಿಯೇಟ್ ಎ ನ್ಯೂ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಬಿಟ್ಟು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಡ್ರಿ. ಪಾಸ್ವರ್ಡ್ ಸೆಟ್ ಮಾಡಿದ್ಮೇಲೆ ಸೀಡ್ ಪ್ರೈಸಸ್ ನ ಬ್ಯಾಕಪ್ ಮಾಡ್ಕೊಳೋದಕ್ಕೆ ಕೇಳುತ್ತೆ. ಈ ಸೀಡ್ ಪ್ರೈಸಸ್ ನ ಸೇಫ್ ಆಗಿ ಎಲ್ಲರೂ ನೋಟ್ ಮಾಡಿ ಇಟ್ಕೊಡ್ರಿ. ಏನಕ್ಕಂದ್ರೆ ಈ ಸೀಡ್ ಪ್ರೈಸಸ್ ಇದ್ರೆ ಮಾತ್ರನೇ ನೀವು ಅಕೌಂಟ್ ಅಲ್ಲಿ ಲಾಗಿನ್ ಆಗಕ್ಕಾಗೋದು. ನೀವು ಲಾಗಿನ್ ಆಗ್ಬೇಕಾದ್ರೆ ಈ ಸೀಡ್ ಪ್ರೈಸಸ್ ಅಲ್ಲಿ ಒಂದೇ ಒಂದು ಅಕ್ಷರ ಮಿಸ್ ಆದ್ರೂ ಲಾಗಿನ್ ಆಗಲ್ಲ. ಸೊ ಹಂಗಾಗಿ ಒಂದಕ್ಕೆ ಎರಡು ಸಲ ರೀಚೆಕ್ ಮಾಡ್ಬಿಟ್ಟು ನೋಟ್ ಮಾಡ್ಕೊಡ್ರಿ. 12 ವರ್ಡ್ಸ್ ಸೀಡ್ ಪ್ರೈಸಸ್ ಸೇವ್ ಮಾಡ್ಕೊಂಡ್ಮೇಲೆ ಅದನ್ನ ಆರ್ಡರ್ ಬೈ ಸೆಟ್ ಮಾಡ್ರಿ ಇನ್ನೊಂದ್ಸಲಿ. ಆಮೇಲೆ ಕಂಪ್ಲೀಟ್ ಮಾಡ್ರಿ ಬ್ಯಾಕಪ್ ನ. ಇಷ್ಟು ಮಾಡಿದ್ರೆ ನಿಮ್ ವ್ಯಾಲೆಟ್ ಕ್ರಿಯೇಟ್ ಆಗೋಗುತ್ತೆ. ಈ ವ್ಯಾಲೆಟ್ ಕ್ರಿಯೇಷನ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಡಿಸ್ಕಸ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಜೈ ಹಿಂದ್.